ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯರೇ, ಮುಂಬೈ ಇಂಡಿಯನ್ಸ್ ಕೊನೆಗೂ ಕಿಂಗ್ಸ್ ಹೊಡೆತ ಕೊಟ್ಬಿಡ್ತು. ಗೆಲ್ಲಲೇಬೇಕಾದಂಥ ಮ್ಯಾಚನ್ನ ಪಂಜಾಬ್ ಕಿಂಗ್ಸ್ ಸೋತಾಯಿತು. ಟಾಪ್ 4ದಲ್ಲಿ ಬರೋದು ಇನ್ನೂ ಕಠಿಣ ಆಯಿತು. ಮುಂಬೈ ಇಂಡಿಯನ್ಸ್ ಮತ್ತು ಅದೇ ಕಾಲಕ್ಕೆ ಪಂಜಾಬ್ ಕಿಂಗ್ಸ್ ಎರಡೂ ಸಮ ಇದ್ದಂಥ ಟೀಮ್ಗಳು. ಏನೋ ಸರ್ ಟೈಮ್ ನಾವು ಅಂತೀವಲ್ಲ ರೂಢಿ ಒಳಗೆ ಸುಮಾರಪ್ಪ ಅಂತೇಳಿ, ಆ ನೆಲೆಗಟ್ಟಲ್ಲೇ ಮುಂಬೈ ಇಂಡಿಯನ್ಸ್ ಯಾವುದೂ ಕೆಟ್ಟ ಸಮಯ, ಒಳ್ಳೊಳ್ಳೆ ಬ್ಯಾಟ್ಸ್ಮನ್, ಸಮತೋಲನವಾಗಿದ್ದಂಥ ಬೌಲರ್ಗಳು, ಎಲ್ಲರೂ ಅದ್ಭುತವಾದಂಥ ಟೀಮ್ ಅವು. ಯಾಕಂದರೆ 5 ಸಲ ಈ IPL ಕಪ್ಪಲ್ಲಿ ಗೆದ್ದ ಇತಿಹಾಸ ಹೊಂದಿದಂಥದ್ದು. ಅದರ ದುರಂತ ಇವತ್ತು ಏನಪ್ಪ ಅಂದ್ರೆ ಅತ್ಯಂತ ಕೆಳಗೆ 9ನೇ ನಂಬರ್ ಬಂದು ನಿಂತದ್ದು ಇವತ್ತು. ಅಂಥ ಟೀಮ್ ಇವತ್ತು ನಾವು ಗೆಲ್ಬೋದು ಅಂತ ಪಂಜಾಬ್ ಕಿಂಗ್ಸ್ ತಿಳ್ಕೊಂಡಿದ್ರು. ಅದೇ ರೀತಿಯಾಗಿ ಶಾರ್ದೂಲ್ ಮತ್ತು ಸಿಂಗ್, ಅದರಲ್ಲೂ ಸಿಂಗರ್ ಬಿಸಾಟ ಭಾಳ ಜೋರ್ದಾರಿತ್ತು. ಆ ಸಿಂಗರ ಒಂದು ಏನಪ್ಪ ಅಂತಂದ್ರೆ ಬಿಸಾಟ್ ಜೊತೆಗೆ ಶಾರ್ದೂಲರ ವಿಶೇಷವಾಗಿ ಬಾಲಿಂಗ್ ಇರ್ಬೋದು. ಇವರೆಲ್ಲ ಶಾರ್ದೂಲ್ ಠಾಕೂರ್ ಅವರದ್ದು ಮುಂಬೈ ಇಂಡಿಯನ್ಸ್ ಅಲ್ಲ, ಅವರಿಬ್ಬರು ಭಾಳ ಚೆನ್ನಾಗಿ ಮೊದಲಿಗೆ ಗೋಚರಿಸ್ಕೊಂಡಿದ್ದರು. ಆದರೆ ಶಾರ್ದೂಲರ ದಾಳಿಯ ಜೊತೆಗೆ ಇಲ್ಲಿಯ ಮುಂಬೈ ಇಂಡಿಯನ್ಸಲ್ಲಿ ಸಿಂಗರ ವಿಶೇಷವಾಗಿ ಜೋರ್ದಾರ್, ಅದರಲ್ಲಿ ಮುಖ್ಯವಾಗಿ ಸಿಮ್ರನ್ ಸಿಂಗ್ ಅವ್ರು ಆಡಿದಂಥ ಮ್ಯಾಚ್, ಅದರಲ್ಲೂ 57 ರನ್ ಹೊಡೆದಂಥದ್ದು. ಅದ್ರ ಜೊತೆ ಪ್ರಿಯಾಂಕಾ ಆರ್ಯ ಆಗಿರ್ಬೋದು, ಇನ್ನುಳಿದವರು ಆಗಿರ್ಬೋದು. ಇವತ್ತಿನ ಮ್ಯಾಚ್ನಲ್ಲಿ ಅಂದರೆ ನಿನ್ನೆ ಮ್ಯಾಚ್ನಲ್ಲೇ ವಿಶೇಷವಾಗಿ ನಮ್ಮ ಸೂರ್ಯಕುಮಾರ್ ಯಾದವ್ ಆಡಿರಲಿಲ್ಲ. ಯಾಕಂದರೆ ಅವ್ರಿಗೂ ಪಾಪ ಸೋಲನ್ನು ಸಹಿಸ್ಕೊಳ್ಳಿಕ್ಕೆ ಆಗ್ತಾಯಿರಲಿಲ್ಲ. ಒಳ್ಳೆ ಸ್ವಾಭಿಮಾನಿ ಮನುಷ್ಯ. ಈ ಸಲ ಯಾಕೋ ಅವ್ರಿಗೆ ಒಂದಿಷ್ಟು ಒಳ್ಳೆಯ ರಿಸಲ್ಟ್ ಬರಲಿಲ್ಲ ಕಾಣ್ತದೆ. ಅದು ಮತ್ತೆ ಯಾವುದೋ ಕಾರಣ ಆಗಿರ್ಬೋದು. ಅವ್ರು ಆಡಲಿಲ್ಲ. ಆದರೂ ಏನಪ್ಪ ಅಂತಂದ್ರೆ ನಮ್ಮ ಸಿಂಗ್, ಇಟ್ ಮೀನ್ಸ್ ನಮ್ಮ ಪಂಜಾಬರ ಒಂದು ಟೀಮ್ ಏನೈತಪ್ಪ ಅಂತಂದ್ರೆ ಹೆಚ್ಚು ಕಡಿಮೆ ಟಾಪ್ದಲ್ಲಿ ತಂದಿರೋದು ಅಂದರೆ 200 ಮಾರ್ಕ್ ಮಾಡಿದರು. ಅಂದರೆ ಅದು ದಾಟೋದು MI ಅಂದರೆ ಮುಂಬೈ ಇಂಡಿಯನ್ಸ್ಗೆ ಅಸಾಧ್ಯತೆನೋ ಅನ್ನುವಂಗೆ. ಆದರೆ ಎಲ್ಲ ಉಲ್ಟಾ ಹೊಡೆದಂಥದ್ದು. ಆರಂಭದಲ್ಲಿ ಒಳ್ಳೆ ಬ್ಯಾಟಿಂಗ್ ಮಾಡಿದರು. ನಮ್ಮ MI ಅಂದರೆ ಮುಂಬೈ ಇಂಡಿಯನ್ಸಿಂದ ಒಳ್ಳೆಯ ಆಟ ತೋರಿಸಿದರು. ಅದೆಲ್ಲ ಆದರೂ ಸಹಿತ ಈ ಕೊನೆಗೆ ಬಂದ ನನಗೇನೋ ಮತ್ತೆ ಆಟ ಹೋಗಿತ್ತೋ ಏನೋ, ಒಟ್ಟಿನಲ್ಲೇ ಪ್ರೆಷರ್ ಮಾತ್ರ ಬಂದ ಕಾರಣಕ್ಕಾಗಿಯೋ ಕೊನೆಗೆ ಬಂದಂಗೆ ಅದರಲ್ಲೂ ಮುಖ್ಯವಾಗಿ